ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಇವತ್ತಿನ ಕತೆ ಏನಪ್ಪ ಅಂತ ಅಂದರೆ ಒಂದು ಇಂಟ್ರೊಡಕ್ಷನ್ನ ಕೊಡೋದಕ್ಕೆ ಬಂದಿದ್ದೀನಿ. ಇಂಟ್ರೊಡಕ್ಷನ್ ಏನು ಅಂದರೆ, ಒಬ್ಬ ಶ್ರೀಮಂತ ಹಾಗೂ ಯಶಸ್ವಿ ಉದ್ಯಮಿ ಆರವ್, ಹಾಗೆ ಒಬ್ಬಳು ಸುಂದರ ಹಾಗೂ ಪ್ರತಿಭಾವಂತ ಹುಡುಗಿ ಮಾಯಾ. ಇವರಿಬ್ಬರ ನಡುವೆ ಪ್ರೀತಿ ಇದ್ದರೂ ಹೇಳ್ಕೊಳ್ಳೋಕೆ ಆಗದೇ ಇರೋವಂತಹ ಸಂದರ್ಭ. ಎಷ್ಟೋ ಹಿಂದೆ ಮಾಯಾಳ ತಂಗಿ ಕಳೆದೋಗಿರ್ತಾಳೆ. ಆ ಮಾಯಾಳ ತಂಗಿನ ಹುಡ್ಕೋ ಪ್ರಯತ್ನದಲ್ಲಿ ಆರವ್ ಹಾಗೆ ಮಾಯಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಾಯಾ ಹಾಗೂ ಆರವ್ ಎಷ್ಟು ಬೆದರಿಕೆ ಕರೆಗಳನ್ನ ಸ್ವೀಕರಿಸ್ತಾರೆ. ಆ ಬೆದರಿಕೆ ಕರೆಗಳು ಬಂದ ಮೇಲೂ ಅವರು ಅದೇ ನಿರ್ಧಾರನ ತೊಟ್ಟು ಮಾಯಾ ಹಾಗೂ ಆರವ್ ತನ್ನ ತಂಗಿನ ಹುಡುಕ್ತಾರ. ಹಾಗೆ ಮಾಯಾ ಮತ್ತು ಆರವ್ ಇಬ್ಬರು ಪ್ರೀತಿಸ್ತಾ ಇದ್ದಾರೆ. ಹೇಳ್ಕೊಳಕ್ಕಾಗದೇ ಇರೋ ಸಂದರ್ಭ ಅಂತ ಆಗಲೇ ಹೇಳಿದೆ. ಸೊ ಇದೆಲ್ಲ ಒಂದು ಸೈಡಿಗೆ ಅಂತ ಇಟ್ಟು ಅವರು ಕೂಡ ಮುಂದೆ ಯೋಚನೆ ಮಾಡಿದ್ರೆ ಆಗ್ತಾರ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಈ ಕಥೆನ ಸಂಪೂರ್ಣವಾಗಿ ಎಳೆಯಾಗಿ ನಿಮಗೋಸ್ಕರ ಅಂತ ಬಿಚ್ಚಿಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ನೋಡಿ ಕಥೆನ ಕೇಳಿ, ಇಂಟ್ರೆಸ್ಟಿಂಗ್ ಆಗಿದೆ, ನೀವು ಕೂಡ ತಿಳ್ಕೊಂಡು ಆನಂದಿಸಿ. ಒಂದು ಕನ್ನಡತೆಯನ್ನು ಪ್ರೋತ್ಸಾಹಿಸ್ತಾ ಇರಿ. ಈಗ ಕತೆ ಬರುತ್ತೆ. ಬೆಂಗಳೂರು ನಗರದಲ್ಲಿ ಆರವ್ ಕಪೂರ್ ತನ್ನ ಸಂಪತ್ತಿನಿಂದ ಮಾತ್ರ ಅಲ್ದಿರ ತನ್ನ ಸುಂದರವಾದ ವ್ಯಕ್ತಿತ್ವದಿಂದಲೂ ಪರಿಚಿತನಾಗಿರ್ತಾನೆ. ಕಪೂರ್ ಎಂಟರ್ಪ್ರೈಸಸ್ನ ಯಶಸ್ವಿ ಮಾಲೀಕನಾಗಿ ಬಹಳಷ್ಟು ಜನರ ಮೆಚ್ಚುಗೆಗೆ ಪಾತ್ರನಾಗಿರ್ತಾನೆ. ಹಾಗೆ ನೋಡೋದಕ್ಕೂ ಕೂಡ ತುಂಬ ಸುಂದರವಾಗಿರ್ತಾನೆ. ಅವನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿರೋದು ಅಂದರೆ ಅವನ ಸ್ನೇಹಿತೆಯಾದ ಮಾಯಾ ಒಬ್ಬಳೆ. ಮಾಯಾ ಆರವ್ನ ಕ್ಲೋಸ್ ಫ್ರೆಂಡ್ ಆಗಿರ್ತಾಳೆ. ಅಷ್ಟೇ ಅಲ್ದಿರ ಅವಳು ನೋಡೋದಕ್ಕೆ ಕೂಡ ತುಂಬ ಸುಂದರವಾಗಿರ್ತಾಳೆ. ಅವಳು ಕಪ್ಪು ಕೂದಲು ಮೂಡ್ದ ಹಾಗೆ ಆರ್ತಾ ಇರುತ್ತೆ. ಅವಳ ನಗು ಕತ್ಲೆಲ್ಲೂ ಬೆಳಕನ್ನು ಚೆಲ್ಲೋ ಹಾಗಿರುತ್ತೆ. ಅವಳ ಕಣ್ಣು ಆಳವಾದ ಸಮುದ್ರದ ಹಾಗೆ ಇರುತ್ತೆ. ಅವಳು ಸುಂದರವಾಗಿರೋದು ಮಾತ್ರ ಅಲ್ಲದೆ ಅವಳ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಆರವ್ ಮಾಯಾಳನ್ನು ಪ್ರೀತಿಸ್ತಾ ಇರ್ತಾನೆ. ಆದರೆ ವಿಷಯನ ಅವಳಿಗೆ ಹೇಳ್ಕೊಂಡಿರಲಿಲ್ಲ. ಎಲ್ಲಿ ಹೇಳಿದ್ರೆ ದೂರ ಆಗ್ತಾಳೆ ಅನ್ನೋ ಭಯ ಅವನಿಗೆ ಕಾಡ್ತಾ ಇತ್ತು. ಮಾಯಾ ತಂದೆ ಆದ ನೋವಿನಲ್ಲಿ ಮುಳುಗಿದ್ಲು. ಸುಮಾರು ವರ್ಷಗಳ ಹಿಂದೆ ಅವಳಿಗೆ 10 ವರ್ಷ ಇರುವಾಗ ಅವಳ ತಂಗಿ ಇದ್ದಕ್ಕಿದ್ದ ಹಾಗೆ ಕಣ್ಮರೆಯಾಗಿರ್ತಾಳೆ. ಆ ನೋವು ಅವಳಿಗೆ ಈಗಲೂ ಸಹ ಕಾಡ್ತಾ ಇತ್ತು. ಒಂದು ಸಂಜೆ ಆರವ್ ಮತ್ತು ಮಾಯಾ ಟೆರೆಸ್ ಮೇಲೆ ನಿಂತು ಸಂಜೆ ತಂಗಾಳಿನ ಅನುಭವಿಸ್ತಿದ್ರು. ಆದರೆ ಮಾಯಾ ಈಗಲೂ ಸಹ ತನ್ನ ತಂಗಿ ಬಗ್ಗೆ ಯೋಚನೆ ಮಾಡ್ತಾ ಇದ್ಲು. ಆರವ್ ಮಾಯಾಳನ್ನು ನೋಡಿ ಕೇಳ್ತಾನೆ, ಮಾಯಾ ಎಲ್ಲ ಸರಿ ಇದೆ ತಾನೆ ಅಂತ. ಅದಕ್ಕೆ ಮಾಯಾ, ಇಲ್ಲ ಆರವ್, ನನ್ನ ತಂಗಿ ನೆನಪಾಗ್ತಿದ್ದಾಳೆ ಅಂತ ಹೇಳಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು. ಅದಕ್ಕೆ ಆರವ್ ಅವಳ ತಲೆ ಮೇಲೆ ಕೈ ಇಟ್ಟು, ಮಾಯಾ ಸಮಾಧಾನ ಮಾಡ್ಕೊ, ನಿನ್ನ ತಂಗಿನ ನಾವು ಹುಡ್ಕೋಣ, ನಾನು ನಿನ್ನ ಜೊತೆ ಇರ್ತೀನಿ, ಪ್ಲೀಸ್ ಅಳಬೇಡ ಅಂತ ಹೇಳಿ ಸಮಾಧಾನ ಮಾಡ್ದ. ಮಾಯಾ ಅವನ ಕಣ್ಗಳನ್ನ ನೋಡ್ತಾ ಅವನು ತೋರಿಸಿದ ಪ್ರೀತಿಯಲ್ಲಿ ಅವಳ ನೋವನ್ನೆಲ್ಲ ಮರೆತು ತನ್ನ ಕಣ್ಣಿನ ಒರೆಸ್ಕೊಂಡ್ಳು. ಆ್ಯಕ್ಚುಲಿ ಅವಳು ಸಹ ಅವನ್ನ ತುಂಬ ಪ್ರೀತಿಸ್ತಾ ಇದ್ಲು, ಆದರೆ ಹೇಳ್ಕೊಂಡಿರಲಿಲ್ಲ. ಮರುದಿನ ಬೆಳಿಗ್ಗೆ ಆರವ್ ಮತ್ತು ಮಾಯಾ ತಾವು ಯಾವಾಗಲೂ ಹೋಗ್ತಿದ್ದ ಕಾಫಿ ಶಾಪ್ನಲ್ಲಿ ಭೇಟಿಯಾದರು. ಅವ್ರ ಫೇವ್ರೇಟ್ ಕೆಫೆ ಆಗಿತ್ತು. ಅವ್ರು ಯಾವಾಗಲೂ ಭೇಟಿ ಆಗ್ತಿತ್ತು ಪ್ಲೀಸ್. ಅದು ಸುಂದರವಾದ ಪೇಂಟಿಂಗಿಂದ ಶಾಪ್ನ ಅಲಂಕಾರ ಮಾಡಿದರು. ಈಗ ತಾನೇ ಮಾಡಿರೋ ಬಿಸಿ ಬಿಸಿ ಕಾಫಿ ಸುಗಂಧದಿಂದ ಆ ಕೆಫೆ ಎಲ್ಲ ತುಂಬ ಹೋಗಿತ್ತು. ಆದರೆ ಹಿಂದಿನಂತೆ ಇವತ್ತು ಆ ವಾತಾವರಣ ಇರಲಿಲ್ಲ. ಅವ್ರು ಆರ್ಡರ್ ಮಾಡಿದ ಕಾಫಿ ಬಂತು. ಮಾಯಾ ಏನೋ ಯೋಚನೆಯಲ್ಲಿ ಕಾಫಿನ ಮಿಕ್ಸ್ ಮಾಡ್ತಾ ಇದ್ಲು. ಇದನ್ನು ಗಮನಿಸಿದ ಆರವ್ ನಿಧಾನವಾಗಿ ಅವಳ ಹತ್ತಿರ ಬಂದು ಮೇಲ್ಧ್ವನಿಯಿಂದ, ಮಾಯಾ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ದ. ಅದಕ್ಕೆ ಮಾಯಾ ತಲೆ ಎತ್ತಿ ಅವನನ್ನು ನೋಡಿದ್ಲು. ಅವಳ ಮುಖ ಕಳವಳದಿಂದ ತುಂಬಿತ್ತು. ಮಾಯಾ, ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿತ್ತು. ಅವಳ ಧ್ವನಿ ನಿಧಾನ ಕೇಳಿಸ್ತಿತ್ತು. ಆರವ್ ನನ್ನ ತಂಗಿ ನನ್ನ ಕರೀತಾ ಇದ್ಲು. ಅವಳ ಮುಖ ನನಗೆ ನೋಡೋದಕ್ಕೂ ಆಗಲಿಲ್ಲ. ಇಷ್ಟು ವರ್ಷ ಆದರೂ ಅವಳು ನೆನಪು ಬಿಟ್ಟು ಹೋಗ್ತಿಲ್ಲ. ಎಷ್ಟೋ ಸಲ ಪ್ರಯತ್ನ ಮಾಡಿದ್ದೀನಿ, ಆದರೂ ಆ ಘಟನೆನ ನನಗೆ ಮರೆಯೋಕ್ಕಾಗ್ತಾ ಇಲ್ಲ. ನನ್ನ ತಂಗಿ ರಿಯಾ ಕಾಣೆ ಆದ ದಿನ ನನಗೆ ನೆನಪಾಗ್ತಿದೆ. ಮಾಯವ್ ಅವಳ ಹತ್ರ ಕುತ್ಕೊಂಡ. ಅವನ ಮುಖ ಗಂಭೀರವಾಗಿತ್ತು. ನಿನಗೆ ಏನು ನೆನಪಾಗ್ತಿದೆ ಮಾಯಾ ಅಂತ ಕೇಳ್ದ. ಮಾಯಾ ಆಳ್ವಾದ ಉಸಿರು ತೆಗೆದುಕೊಂಡ್ಳು. ಅವಳು ಮಾತನಾಡುವಾಗ ಅವಳ ಧ್ವನಿ ನಡುಗ್ತಿತ್ತು. ಅವತ್ತು ಯಾವತ್ತಿನ ಹಾಗೆ ನಾವಿಬ್ಬರು ತೋಟದಲ್ಲಿ ಆಡ್ತಾ ಇದ್ವಿ. ಅವಳು ಆಡ್ತಾ ನಗ್ತಾ ಓಡಾಡ್ತಾ ಇದ್ಲು. ಅಲ್ಲಿ ಒಬ್ಬ ವ್ಯಕ್ತಿ ನಮ್ಮನ್ನೇ ನೋಡ್ತಾ ಇದ್ದ. ಆಗ ನಾನು ಅಷ್ಟು ಗಮನಿಸಿರಲಿಲ್ಲ, ಆದರೆ ನನಗೆ ಈಗ ಅವನ ಮುಖ ನೆನಪಿಗೆ ಬರ್ತಿದೆ.
ಆರವ್ ಅವಳ ಮಾತು ಕೇಳ್ತಿದ್ದ ಹಾಗೆ ಅವನ ಬೆನ್ಮೂಳೆಯಲ್ಲಿ ನಡ್ಕ ಹುಟ್ಟಿತು. ನೀನು ಆ ವ್ಯಕ್ತಿ ಬಗ್ಗೆ ಯಾರಿಗಾದ್ರೂ ಹೇಳಿದ್ಯಾ ಅಂತ ಮಾಯನ್ ಕೇಳ್ದ. ಅದಕ್ಕೆ ಮಾಯಾ ತಲೆ ಆಡಿಸಿ ಇಲ್ಲ, ಆಗ ನಂಗೆ ಅಷ್ಟು ಮುಖ್ಯ ಅನಿಸ್ಲಿಲ್ಲ ಅಂತ ನೋವಿಂದ ಹೇಳ್ತಾಳೆ. ನನ್ನ ತಂಗಿ ಕಣ್ಮರೆ ಆದಮೇಲೆ ಎಲ್ಲ ಮಸ್ಕಾಗಿತ್ತು. ಇದರಿಂದ ನನ್ನ ಅಪ್ಪ ಅಮ್ಮ ತುಂಬ ನೊಂದ್ಕೊಂಡ್ರು. ನಾನು ಏನು ಹೇಳೋಕ್ಕೂ ಹೆದ್ರುಕೊಂಡೆ. ಮಾಯಾ ಆ ವ್ಯಕ್ತಿನ ನೆನಪು ಮಾಡ್ಕೊತಾ ಇದ್ಲು. ಆಗ ಆರವ್ ತನ್ನ ಗಂಟಲನ್ನ ಸರಿ ಮಾಡಿಕೊಂಡು ಆತರದಿಂದ ಮಾಯಾ, ನೀನು ಆ ವ್ಯಕ್ತಿ ಹೇಗಿದ್ದ ಅಂತ ಹೇಳ್ಬೋದಾ ಅಂತ ಕೇಳ್ದ. ಆಗ ಮಾಯಾ ಕಣ್ಮುಚ್ಚಿ ಆ ವ್ಯಕ್ತಿ ಹೇಗಿದ್ದ ಅಂತ ನೆನಪು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲು. ಮಾಯಾ ಹೇಳ್ತಾ ಹೋದ್ಲು, ತುಂಬ ಎತ್ತರವಾಗಿದ್ದ, ಒರಟಾದ ಮುಖ, ಅಸ್ತವ್ಯಸ್ತವಾಗಿರೋ ಕಪ್ಪಾದ ತಲೆ ಕೂದಲು, ಭಾವನೆಗಳೇ ಇರ್ದ ಕಣ್ಗಳು, ಎಡ್ಕಣಿನ ಹುಬ್ಬಿನ ಮೇಲೆ ಗಾಯದ ಗುರುತು, ಕಂದು ಬಣ್ಣದ ಲೆದರ್ ಜಾಕೆಟ್ ಹಾಕ್ಕೊಂಡಿದ್ರು, ಅವನ ಕೈಯಲ್ಲಿ ಸಿಗರೇಟ್ ಇತ್ತು, ನನಗೆ ಈಗಲೂ ನೆನಪಿದೆ ಅಂತ ಹೇಳಿದ್ಲು. ಆರವ್ ಎಲ್ಲ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಆ ವ್ಯಕ್ತಿ ರಿಯಾ ಹಿಂದಿನ ನಾಪತ್ತೆ ಬಗ್ಗೆ ತಿಳಿಯಲು ಮೆಟ್ಲಾಗ್ಬೋದು. ಈ ವಿಚಾರವನ್ನು ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಏನೇ ಆದರೂ ಜಾಡು ಹಿಡ್ದು ಹೋಗಲೇಬೇಕು ಅಂತ ಹೇಳ್ದ. ಮಾಯಾ ಅದಕ್ಕೆ ತಲೆ ಆಡಿಸಿ ಹೌದು ಆರವ್ ಅಂತ ಹೇಳಿದ್ಲು. ಅವಳ ಮುಖ ಗಾಬರಿ ಮತ್ತು ಆತಂಕದಿಂದ ಇರೋ ಕಾಣಿಸ್ತಿತ್ತು. ಆದರೆ ಆರವ್, ಇಷ್ಟು ವರ್ಷಗಳಾಗಿವೆ, ನಾವು ಎಲ್ಲಿಂದ ಇದನ್ನು ಪ್ರಾರಂಭಿಸೋದು ಅಂತ ಕೇಳಿದ್ಲು. ಆಗ ಆರವ್, ನನ್ನ ಹತ್ರ ಒಂದು ರಿಸೋರ್ಸ್ ಇದೆ. ಈ ವಿಚಾರದ ಬಗ್ಗೆ ಒಬ್ಬ ಪ್ರೈವೇಟ್ ಇನ್ವೆಸ್ಟಿಗೇಟರ್ನ ಹೈರ್ ಮಾಡ್ಕೊಳ್ಳೋಣ. ಆ ವ್ಯಕ್ತಿ ಬಗ್ಗೆ ಎಲ್ಲ ವಿಚಾರಗಳನ್ನ ಅವಳಿಗೆ ತಿಳಿಸಿ ಪೊಲೀಸರಿಂದ ಮಿಸ್ ಆಗಿರೋ ಓಲ್ಡ್ ರೆಕಾರ್ಡ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವನ ಮಾತನ್ನು ಅಲ್ಲೇ ಸ್ಟಾಪ್ ಮಾಡ್ದ. ಆಗ ಮಾಯಾ ಅವನ ತೋಳಿನ ಮೇಲೆ ತನ್ನ ಕೈ ಇಟ್ಲು. ಆರವ್ ಅವಳ ಸ್ಪರ್ಶದಿಂದ ಅವನ ಮನಸ್ಸಿಗೆ ತುಂಬ ಖುಷಿಯಾಯಿತು. ಆಗ ಮಾಯಾ, ಥ್ಯಾಂಕ್ ಯು ಆರವ್, ನೀನು ಇಲ್ದಿದ್ರೆ ನಾನು ಏನು ಮಾಡ್ತಿದ್ದೋ ನನಗೆ ಗೊತ್ತಿರಲಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅವನ ತಲೆ ಮೇಲೆ ಕೈ ಇಟ್ಲು, ನಕ್ಕಿದ್ಲು. ಅದು ಆರವ್ ಹೃದಯದಲ್ಲಿ ಪ್ರೀತಿ ಭಾವನೆ ಉಂಟು ಮಾಡಿತು. ಮಾಯಾ ತನ್ನ ಮಾತನ್ನ ಮುಂದುವರಿಸಿ, ನೀನು ನನ್ನ ಜೊತೆ ಇರೋದು ನನಗೆ ತುಂಬ ಧೈರ್ಯ ಇದೆ ಅಂತ ಹೇಳಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಲು. ಆಗ ಆರವ್ಗೆ ತನ್ನ ಮನಸ್ಸಲ್ಲಿರೋ ಪ್ರೀತಿನ ಹೇಳ್ಕೊಳ್ಬೇಕು ಅಂತ ಅನಿಸ್ತು. ಆದರೆ ಈಗ ಅದು ಸರಿಯಾದ ಸಮಯ ಅಲ್ಲ ಅಂತ ಅನಿಸಿ ತನ್ನ ಭಾವನೆಗಳನ್ನ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ಮಾಯಾ ನಾವು ಜೊತೆಯಲ್ಲಿದ್ದು ಸತ್ಯನ ಪತ್ತೆ ಹಚ್ಚಬೇಕು ಅಂತ ಹೇಳ್ದ. ಆಗ ಆರವ್ ಮೊಬೈಲ್ ರಿಂಗ್ ಆಯಿತು. ಯಾರೋ ಅನ್ನೋನ್ ನಂಬರಿಂದ ಕಾಲ್ ಮಾಡ್ತಾಯಿದ್ರು. ಆರವ್ ಫೋನ್ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾ ಇದ್ದಾಗೆ ಅವನ ಹುಬ್ಬು ಗಂಟಿಕ್ತು. ಅವನ ಕಣ್ಣಲ್ಲಿ ಕೋಪ ಕಾಣಿಸ್ತು. ಆ ಕಡೆಯಿಂದ ಫೋನ್ನಲ್ಲಿ ಒಬ್ಬ ವ್ಯಕ್ತಿ ಆವಾಜಾಗ್ತಾ, ನೀನು ರಿಯಾ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಹೋಗಬೇಡ, ಇದಕ್ಕೆಲ್ಲ ಒಂದು ಕಾರಣ ಇದೆ, ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ಹೇಳ್ದ. ಇದನ್ನು ಕೇಳಿ ಆರವ್ಗೆ ತುಂಬ ಕೋಪ ಬಂತು. ಯಾರೋ ನೀನು ಅಂತ ಕೇಳ್ದ. ಅಷ್ಟರಲ್ಲಿ ಕಾಲ್ ಕಟ್ಟಾಯಿತು. ಮಾಯಾ ಅವನ ಮುಗ್ದಲಾದ ಬದಲಾವಣೆ ನೋಡಿ ಏನಾಯಿತು, ಯಾರದು ಅಂತ ಕೇಳಿದ್ಲು. ಆಗ ಆರವ್, ಯಾರೋ ಕಾಲ್ ಮಾಡಿ ರಿಯಾ ವಿಷಯಕ್ಕೆ ನೀನು ತಲೆ ಹಾಕಬೇಡ ಅಂತ ನನ್ನ ಹೆದರಿಸ್ತಾ ಇದ್ದಾರೆ ಅಂತ. ಮಾಯಾಗೆ ತುಂಬ ಭಯ ಆಯಿತು. ಇದ್ರ ಅರ್ಥ ಏನು ಆರವ್, ನಾವು ಅಪಾಯದಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಆರವ್ ಮುಷ್ಟಿನ ಬಿಗಿ ಹಿಡಿದು, ನನಗೂ ಗೊತ್ತಿಲ್ಲ ಮಾಯಾ, ಆದರೆ ಈ ವಿಷಯನ ನಾವು ಇಲ್ಲಿಗೆ ಬಿಡಬಾರ್ದು, ರಿಯಾ ಬಗ್ಗೆ ಪತ್ತೆ ಹಚ್ಚಲೇಬೇಕು, ನಾವು ಸತ್ಯದ ಹತ್ತಿರದಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಈ ರೀತಿ ಬೆದರಿಕೆ ಹಾಕ್ತಾ ಇದ್ದಾರೆ ಅನಿಸುತ್ತೆ ಅಂತ ಹೇಳಿ ಅವರಿಬ್ಬರು ತಮ್ಮ ಮಾತುಗಳನ್ನ ಮುಗಿಸಿ ಕೆಫೆಯಿಂದ ಹೊರಗೆ ಬಂದರು. ಆರವ್ ತನ್ನ ಸುತ್ತಮುತ್ತ ತಿರುಗ್ತಿದ್ದ ಜನರನ್ನು ಸ್ಕ್ಯಾನ್ ಮಾಡೋ ಥರ ನೋಡ್ದ. ಆದರೆ ಅಲ್ಲಿ ಏನೂ ಬದಲಾವಣೆ ಕಾಣಿಸ್ಲಿಲ್ಲ. ಆದರೆ ಯಾರೋ ನಮ್ಮನ್ನು ಹಿಂಬಾಲಿಸ್ತಿದ್ದಾರೆ ಅನ್ನೋದು ಅವನಿಗೆ ಗೊತ್ತಾಯಿತು. ಆರವ್ ಮತ್ತು ಮಾಯಾ ಆ ಬ್ಯುಸಿ ಏರಿಯಾದಿಂದ ತಮ್ಮ ಕಾರ್ ಕಡೆಗೆ ನಡೀತಾ ಇದ್ರು. ಆಗ ಯಾರೋ ನಮ್ಮನ್ನು ಹಿಂಬಾಲಿಸ್ತಿದ್ದಾರೆ ಅಂತ ಆರವ್ಗೆ ಅನಿಸಿ ಹಿಂದೆ ತಿರುಗಿ ನೋಡ್ದ. ಆದರೆ ಅಲ್ಲಿ ಯಾರೂ ಅನುಮಾನಾಸ್ಪದವಾಗಿ ಕಾಣಿಸ್ಲಿಲ್ಲ. ಆರವ್, ನಾವು ಹುಷಾರಾಗಿರಬೇಕು ಮಾಯಾ, ಯಾರೋ ನಮ್ಮನ್ನು ಹಿಂಬಾಲಿಸಿದ್ದಾರೆ, ರಿಯಾ ನಾಪತ್ತೆ ಆಗಿರೋದ್ರ ಬಗ್ಗೆ ನಾವು ಪತ್ತೆ ಮಾಡಬಾರ್ದು ಅಂತ ನಮ್ಮನ್ನು ಅವರು ತಡೀತಾ ಇದ್ದಾರೆ ಅಂತ ಹೇಳಿ ಕಾರ್ನ ಅನ್ಲಾಕ್ ಮಾಡ್ದ. ಕಾರ್ ಹತ್ತಿ ಹೋದರು. ಕಾರಲ್ಲಿಂದ ಹೋಗ್ತಿದ್ದಾಗೆ ಆರವ್ಗೆ ಮತ್ತೆ ಅನ್ನೋನ್ ನಂಬರಿಂದ ಮೆಸೇಜ್ ಬಂತು. ಇದನ್ನು ಇಲ್ಲಿಗೆ ನಿಲ್ಲಿಸು, ಇಲ್ಲ ಅಂದರೆ ರಿಯಾಗಾದ ಪರಿಸ್ಥಿತಿನೇ ಮಾಯಾಗೂ ಆಗುತ್ತೆ, ಹುಷಾರಂತ ಮೆಸೇಜ್ನಲ್ಲಿತ್ತು. ಈ ಮೆಸೇಜ್ನ ನೋಡಿ ಆರವ್ ಕಣ್ಣು ಕೆಂಪಗಾಯಿತು. ಅವನು ಹಿಡ್ದಿದ್ದ ಸ್ಟೇರಿಂಗ್ ಬಿಗಿ ಆಯಿತು. ಕೋಪದಿಂದ ದವಡೆ ಕಚ್ಚಿ ತನ್ನ ಕೋಪನ ಕಂಟ್ರೋಲ್ ಮಾಡಿ ಮೆಸೇಜ್ನ ಮಾಯಾಗೆ ತೋರಿಸ್ದ. ಇದನ್ನು ನೋಡು ಮಾಯಾ. ಆ ಮೆಸೇಜ್ ನೋಡ್ತಿದ್ದ ಹಾಗೆ ಮಾಯಾಗೆ ಭಯ ಶುರುವಾಯಿತು. ಅವಳ ಕಣ್ಣು ಬೆಳ್ಚ್ಕೊಳ್ತು. ಆದರೂ ಧೈರ್ಯದಿಂದ ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಬಾರ್ದು, ನಾವು ಕಂಡು ಹಿಡೀಲೇಬೇಕು ಅಂತ ಧೈರ್ಯದಿಂದ ಹೇಳಿದ್ಲು. ಆರವ್ ಅವಳ ಧೈರ್ಯನ ಮೆಚ್ಚಿದ. ಆದರೂ ಅವನ ಮನಸ್ಸಲ್ಲಿ ಭಯ ತುಂಬಿತ್ತು. ಎಲ್ಲಿ ಮಾಯಾಗೆ ಏನಾದರೂ ಆಗುತ್ತೋ ಅನ್ನೋ ಭಯ ಅವನ್ನ ಕಾಡ್ತಾ ಇತ್ತು. ಆದರೂ ಮಾಯಾಗೆ ಸಮಾಧಾನ ಮಾಡ್ತಾ, ನಾನು ನಿನಗೆ ಏನಾಗೋದಕ್ಕೂ ಬಿಡಲ್ಲ ಮಾಯಾ ಅಂತ ಹೇಳಿ ಅವನ ಕೈ ಮೇಲೆ ತನ್ನ ಕೈ ಇಟ್ಟ. ಮಾಯಾ ಅವನ ಕೈನ ಬಿಗಿಯಾಗಿ ಇಟ್ಕೊಂಡು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ನಾನು ನಿನ್ನ ನಂಬ್ತೀನಿ ಆರವ್ ಅಂತ ಹೇಳಿದ್ಲು.
ಕಾರನ್ನು ಓಡಿಸ್ತಾ ಬೆಂಗಳೂರಿನ ಹೃದಯ ಭಾಗಕ್ಕೆ ಅವರಿಬ್ಬರು ತಲುಪ್ತಾರೆ. ಇಬ್ಬರು ಯೋಚನೆ ಮಾಡ್ತಾ ಕಾರಿಂದ ಇಳಿದು ಸುತ್ತಲಿನ ಪ್ರಪಂಚ ನೋಡಿ ತಮ್ಮ ಮನಸ್ಸಲ್ಲೇ ಅಂದ್ಕೊಳ್ತಾರೆ, ನಾವಿದನ್ನು ಮಾಡೇ ಮಾಡ್ತೀವಿ, ಎಷ್ಟೇ ಕಷ್ಟ ಬಂದರೂ ಸರಿ ಅಂತ ಹೇಳಿ ಇಬ್ಬರು ತಮ್ಮ ತಮ್ಮ ಮನೆಗಳಿಗೆ ಹೊರಟರು. ಕತೆ ಕೇಳಿಸ್ಕೊಂಡು ಬಂದ್ರಾ? ಈ ಕಥೆಯಲ್ಲಿ ಮಾಯಾಳ್ ತಂಗಿ ರಿಯಾ 10 ವರ್ಷಗಳ ಹಿಂದೆನೇ ಕಳೆದೋಗಿದ್ಲು ಅನ್ನೋದು ಒಂದು ಗೊತ್ತಾಯಿತು. ಹಾಗೆ ರಿಯಾ ಕಳೆದೋದ ದಿನ ಮಾಯಾ ಮತ್ತು ರಿಯಾಳನ್ನು ಅಷ್ಟು ಅಬ್ಸರ್ವ್ ಮಾಡ್ತಿದ್ದ, ಅಷ್ಟು ಗುರಾಯಿಸಿ ನೋಡ್ತಿದ್ದಂತಹ ನೋಡೋದಕ್ಕೆ ಕುರೂಪಿ ಆಗಿರುವಂತಹ ವ್ಯಕ್ತಿ ಯಾರು ಅನ್ನೋ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ. ಹಾಗೆ ಆರವ್ ಮತ್ತು ಮಾಯಾಗೆ ರಿಯಾಳನ್ನು ಹುಡುಕಬೇಕು ಅಂತ ಹೋದಾಗ ಅವ್ರಿಗೆ ಬಂದಿರೋ ಮೊದಲನೇ ಬೆದರಿಕೆ, ಕರೆ ಹಾಗೂ ಬೆದರಿಕೆ ಮೆಸೇಜ್ ಏನಂತ ಗೊತ್ತಾಯಿತು. ಆರವ್ ಮತ್ತು ಮಾಯಾ ಇದಕ್ಕೆ ಹೆದರ್ಕೊಂಡು ಬಿಟ್ಬಿಡ್ತಾರಾ? ಚಾನ್ಸೇ ಇಲ್ಲ. ಬಿಕಾಸ್ ನಿಮಗೆ ಗೊತ್ತಾಯಿತು ಅವ್ರು ಎಷ್ಟು ಬ್ರೇವ್ ಆ್ಯಂಡ್ ಸ್ಟ್ರಾಂಗ್ ಅಂತ. ಸೊ ನೆಕ್ಸ್ಟ್ ಏನು, ಅವತ್ತು ಆ ವ್ಯಕ್ತಿ ಅವರಿಬ್ಬರು ಏನಕ್ಕೆ ಥರ ಗುರಾಯಿಸ್ತಾ ಇದ್ದ, ಅವನು ನೋಡೋಕ್ಕೆ ಅಷ್ಟು ಕುರೂಪ ಆಗಿದ್ದ, ಅವನ ನೋಡಿದ್ರೇ ಭಯ ಆಗ್ತಿತ್ತು ಅಂತ ಮಾಯಾ ಹೇಳಿದ್ಲು. ಅವನು ಯಾರವನ್ನ ಅಲ್ಲಿ ಕಳಿಸಿದ್ದು? ಇದರಿಂದ ಮಾಯಾ ತಂಗಿ ರಿಯಾ ಕಳೆದೋಗಿರೋ ಹಿಂದೆ ಈ ಮನುಷ್ಯನ ಕೈವಾಡ ಏನಾದರೂ ಇದೆಯಾ? ಇದನ್ನೆಲ್ಲ ತಿಳ್ಕೊಬೇಕು ಅಂತ ಅಂದರೆ ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಆದಷ್ಟು ಬೇಗ ನಿಮ್ಮ ಮುಂದಿನ ಎಪಿಸೋಡ್ನ ತೊಗೊಂಡು ಬರ್ತೀನಿ. ಸೊ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ವೀಡಿಯೋಸ್ನ ಶೇರ್ ಮಾಡಿ. ಓಕೆ, ಬಾಯ್.